ಸಿದ್ದೇಶ್ವರ ಮಹಾಸ್ವಾಮಿಗಳು ಎಷ್ಟು ಸಂತೋಷದಿಂದ ಇದ್ರಂತಂದ್ರೆ ಅವ್ರದೇನು ಕೋಟಿಗಂಟ್ಲೆ ಮಠ ಇದ್ದಿದ್ದಿಲ್ಲ, ಕೋಟಿಗಂಟ್ಲೆ ಕಾರ್ಗಡೆ ಇದ್ದಿದ್ದಿಲ್ಲ. ಯಾರ ಕಾರ್ಯಕ್ರಮಕ್ಕೆ ಕರ್ಯಾಕ ಹೋಗೋವ್ರನ್ನ ಕಾರ್ಗಡೆ ಒಯ್ಬೇಕು. ಆದ್ರೆ ಎಷ್ಟು ಸಂತೋಷದಿಂದ ಇದ್ದರು. ಸ್ವಂತಕ್ಕೆ ಅವ್ರದಂತೂ ಏನೂ ಇಲ್ಲ, ಅದಕ್ಕೆ ಅವರು ಸಂತೋಷದಿಂದ ಇದ್ದರು. ಮದುವೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಭಾಳ ಆರಾಮಿರ್ತಾನ್ರಿ ಮನುಷ್ಯ. ನೋಡಿರ್ಬೇಕಾರೆ ನೀವು, ಮದುವೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಭಾಳ ಆರಾಮಿರ್ತಾನೆ. ಮದುವೆ ಮಾಡಿಕೊಂಡ ನಂತರ ನಾಯಿಗತೆ ಬಗ್ಗೆ ತಪ್ಪು ತಿಳ್ಕೊಬೇಡ್ರ, ಸುಮ್ಮನೆ ಹೇಳ್ತಿರ್ತೀನಿ ನಾ ಹಂಗೆ. ಅದು ಇದ್ದದ್ದು ಕರೇನೂ ಅದ. ಮತ್ತು ಒದ್ದೆಡೆ ಸಾಯ್ಬೇಕು. ಕುಂಡ್ರಂಗಿಲ್ಲ, ಕುಂಡ್ರು ಕೊಡಂಗಿಲ್ಲ ರೀ ಆಕೆ ಬಂದಕ್ಕೆ. ಯಾಕಂದ್ರೆ ಮಾಡ್ಬೇಕ್ರಿ, ಮತ್ತು ಹಡದಿವಲ್ಲ ಮಕ್ಕಳಿಗೆ, ಇವಕ್ಕೆ ಮದುವೆ ಮಾಡಿ ಕೊಡ್ಬೇಕಲ್ಲ. ಈಗೇನು ಬಂಗಾರನು ಸೊಯ್ಯದ, ತೊಲಿಗೆ ಬರೀ ಪಂಚೂಸ್ ಅಲ್ಲ, 1,50,000 ಇವತ್ತು 1,60,000 ನೋಡಿ ಅಜ್ಜಾರು ಹೇಳ್ತಾರೆ. ಒಂದು ಮಗಳಿಗೆ ಕೊಡಬೇಕಾದ್ರೆ ಕಡಿಮೆ ಅಂದರೂ ಒಂದು 2-3 ತೊಲಿ ಬಂಗಾರ ಬೇಕಾಗತ್ತದ. ಮಗನಿಗೆ ಮದುವೆ ಮಾಡ್ಬೇಕಾದ್ರೆ ನಾವೀಗ ಗಂಟನ ಸರ ಹಾಕಿ ಮಾಡ್ಕೋಬೇಕಂತ ನೋಡ್ರಿ. ನಾವು ಹುಡುಗಿಗೆ ಬಂಗಾರ ಹಾಕಿ ಮದುವೆ ಮಾಡ್ಕೋಬೇಕು. ಮತ್ತು ಕೂತ್ರ ಹಾಕವೇನ್ರಿ ಇವು? ಆಕೆ ನಿನ್ನ ಮದುವೆ ಮಾಡ್ತಾಳೆ. ಈಗ ಮೊದಲು ದುಡಿ ಹೋಗು, ಕುಂಡ್ರಂಗಿಲ್ಲ. ಕೂತಂದ್ರೆ ನೋಡು, ಯಾಕ ಸಾಲಿ ಖರ್ಚದ. ಮೊದಲು ಮದುವೆ ಹಾಕುತ್ತ ಮೊದಲು ಆರಾಮ್ ರೀ ಮನ್ಯಾಗ. ಅವ್ವ ಅಪ್ಪ ನೀ ಕಾಟಾದ ಮ್ಯಾಗ ಫೋನ್ ನೋಡ್ಕೊ ಟಾಕ್ 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 ಕುಂತಾಗ ಅವು ಅಂತಾಳೆ, ಏಯಪ್ಪ ಚಾ ಕುಡಿಬಾರು, ನಟ್ ನಿಂದ್ರಲ್ಲ. ನೋಡ್ರಿ, ನಟ್ ನಿಂದ್ರು. ಯಪ್ಪ ಊಟ ಮಾಡಬಾರೋ, ಬರ್ತಾನೇಳು. ಸಾಯಂಕಾಲ 9 ಆದ ನಂತರ ಯಪ್ಪ ಬಿಸಿ ರೊಟ್ಟಿ ಮಾಡಕತ್ತೇನು, ಊಟ ಮಾಡಬಾರೋ. ನೋಡಿ ಚಂದ ಕರಿತಿದ್ಲವ್ವ. ಈಗ ಹೆಂತ ಕರಿತಾಳೇನು? ನೀ ಬಂದು ಕೂತು ಅಡುಗೆ ಮನೆ ಕಡೆ ಹನಿಕ್ ಹಾಕಿದ್ರು ಚಾನೇ ಇರಲ್ಲ. ಬೊಗಣ್ ಖಾಲಿ ಅವನಾಗ ಬಂದು ಚಾ ಇಟ್ಟು ಮಾಡ್ತೇನು? ಸಾಕಾಗ್ಯದ ನಿನ್ನ ಕಾಲಾಗ ಚಾ ಮಾಡಿ 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 ಮಾಡಿ. ಹೆಂಗದ ನೋಡ್ರಿ. ಮದುವೆ ಆಗೋಕ್ಕಿಂತ ಮೊದಲು ಭಾಳ ಆರಾಮಿದ್ದ, ಅದಾದ ನಂತರ ಕೆಟ್ಟಿತ್ತು ನೋಡ್ರಿ ಕೆಲಸ. ಹಂಗತ್ತು ಬಿಟ್ಟಿರಿ ಮತ್ತು ಆಗವ್ರು ಹಂಗೆ ಹೋಗೋದೇ. ಇದು ಹಂಗೆ ಮಾಡ್ಕೊಳ್ಳೋದೆ, ಹಂಗೆ ಹೋಗೋದೆ, ಹಂಗೆ ನಡೆಯೋದೆ. ಸಂತೋಷ ತ್ಯಾಗದಲ್ಲಿ ಅದ, ಭೋಗದಲ್ಲಿ ಇಲ್ಲ. ತ್ಯಾಗದಲ್ಲಿ ಸಂತೋಷದ. ನಮಗೆ ಗೊತ್ತಿಲ್ಲದು. ಸಿದ್ದೇಶ್ವರ ಮಹಾಸ್ವಾಮಿಗಳು ಯಾಕೆ ತ್ಯಾಗ ಮಾಡಿದರು? ಅಲೆಕ್ಸಾಂಡರ್ ಭಾರತವನ್ನೆಲ್ಲ ಗೆಲ್ಲಲಿಕ್ಕೆ ಹೋಗ್ತಾನಂತಂದಾಗ ಅವ್ರು ಹೇಳ್ತಾರೆ ಸದ್ಗುರುಗಳು, ಏಕೆ ಸಾಧು ಲೇ ಅಣ್ಣ, ಒಬ್ಬ ಸಂತನನ್ನ, ಒಬ್ಬ ತತ್ವಜ್ಞಾನಿಯನ್ನ, ಒಬ್ಬ ಸಾಧುನ್ ತಗೊಂಡು ಬಾ ಅಂತ ಹೇಳಿದ್ರೆ, ಭಾರತ ದೇಶದ ಸಾಧುಗಳು ತತ್ವಜ್ಞಾನಿಗಳದಾರ. ಯಾರು ಹೋಗಿ ಅವರಿಗೆ ಭೇಟಿ ಆಗತಾರ ಅವರನ್ನು ಸಂತನನ್ನಾಗಿ ಮಾಡುವ ತಾಕತ್ತು ಭಾರತ ದೇಶದ ಸಂತರಲ್ಲಿ, ಸನ್ಯಾಸಿಗಳಲ್ಲಿ ಅದ. ಹೋಗಲಿ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಕಳಿಸಿದ್ರು. ಅಲೆಕ್ಸಾಂಡರ್ ಬಂದು ಭಾರತವನ್ನೆಲ್ಲ ಗೆಲ್ಲಬೇಕಂತ ಪ್ರಯತ್ನ ಮಾಡಿದ್ರೆ ಅದೇನೋ ಗೊತ್ತಿಲ್ಲ, ಭಾರತ ದೇಶಕ್ಕೆ ಬಂದು ಅಲೆಕ್ಸಾಂಡರ್ನ ಆರೋಗ್ಯನ ಕೆಟ್ಟು ಬಿಟ್ಟಿತಂತ. ಏನ್ರಿ, ಭಾರತ ದೇಶವನ್ನು ಗೆಲ್ಲಬೇಕಂತ ಬಂದ್ರೆ ಅಲೆಕ್ಸಾಂಡರ್ನ ಆರೋಗ್ಯ ಕೆಟ್ಟು ಬಿಟ್ಟಿತು. ಆರೋಗ್ಯ ಕೆಟ್ಟು ಏನಾಯಿತು ಅಂತಂದ್ರೆ, ಬೇಡಪ್ಪ ಇನ್ನು ಒಟ್ಟು ಬೇರೆ ದೇಶಕ್ಕೆ ಹೋಗುನು, ಈ ದೇಶ ಏನಾರ ಆಗಲಿ, ಇದನ್ನು ಲಾಸ್ಟ್ ಗೆಲ್ಲಕ್ಕೆ ಹೋಗುನು. ಆದ್ರೆ ಈಗ ಮಾತ್ರ ಏನಪ್ಪ ಅಂತಂದ್ರೆ ಹೋಗುಣ ಅಂತ ಎಲ್ಲರಿಗೂ ಹೇಳಿದಾಗ, ತಯಾರಾದಾಗ ಕಡಿಕೆ ನೆನಪಾಯಿತು ಗುರುವಿಗೆ ಮಾತು ಕೊಟ್ಟದ್ದು. ಗುರುಗಳು ಏನು ಹೇಳ್ಯಾರಂತಂದ್ರೆ ಒಬ್ಬ ಸಾಧುನ್ ತಗೊಂಡು ಬಾ ಅಂದಾರ. ತನ್ನ ಸೇವಕರಿಗೆ ಹೇಳ್ದ, ಹೋಗು ಎಲ್ಲಾದರೂ ಒಬ್ಬರು ಸಾಧುಗಳದಾರ ನೋಡು, ಕರ್ಕೊಂಡು ಬರ್ರಿ, ಹೋಗುನು ಇನ್ನಂತಂದಾಗ ಸೇವಕರು ಹೋದರು. ಕಾಶಿ ಕ್ಷೇತ್ರದಂಥ ದೊಡ್ಡ ಪವಿತ್ರವಾದ ಕ್ಷೇತ್ರದ ಗಂಗಾ ನದಿ, ಆ ನದಿ ಮ್ಯಾಲ ಒಬ್ಬ ಸನ್ಯಾಸಿ, ಒಬ್ಬ ತಪಸ್ವಿ, ಒಬ್ಬ ಮಹಾತ್ಮ ಮಲ್ಕೊಂಡಿದ್ದ. ಇಷ್ಟುದ್ದ ಗಡ್ಡ ಬಿಟ್ಟಾನ, ಇಷ್ಟುದ್ದ ಜುಟ್ಲ ಬಿಟ್ಟಾನ. ಹೇಗೆ ಬಿಸಿಲಿಗೆ ಜಡಿ ಒಣಕ್ಯಾನ. ಮೈ ಮ್ಯಾಲ ಒಂದು ತೊಟ್ಟ ಅರಿವಿಲ್ಲ, ಒಂದು ಕೌಪಿನೂ ಸಾದಿ ಇಲ್ಲ. ಆರಾಮ್ ಹಿಂಗೆ ಕೈಯ ಕಾಲ ಒಗೆದು ಮಲ್ಕೊಂಡ್ಬಿಟ್ಟಾನ. ಏನೂ ಚಿಂತಿಲ್ಲ. ನಾಳೆ ಊಟಕ್ಕೆ ಏನು ಮಾಡ್ಬೇಕನ್ನೋ ಚಿಂತಿನ ಇಲ್ಲ. ಯಾಕಂದ್ರೆ ಯಾರ ಮನೆ ಮುಂದಾರ ಹೋಗಿ ಒಂದು ತಾಟ ತಗೊಂಡ ನಿತ್ತರ ಮುಗಿತಲ್ಲ, ನೀಡೇ ಬಿಡ್ತಾರೆ. ಅಷ್ಟೇ ಉಣ್ಣೋದು. ನಾಳಿದ ಚಿಂತಿಲ್ಲ ಅವ್ರಿಗೆ. ಆರಾಮ ಮಲ್ಕೊಂಡಿದ್ದ. ಇವರೆಲ್ಲ ಬಂದು ಸಾಧು ಏನು ಮಲ್ಕೊಂಡಿದ್ದಲ್ಲ, ದಂಡಿನಿ ಮಹರ್ಷಿ ಅಂತ ತಿಳ್ಕೊಂಡು ಆತನ ಹೆಸರು. ಆ ಮಹರ್ಷಿ ದಂಡಿನಿ ಮಹರ್ಷಿ ಗಂಗಾ ನದಿಯ ಮೇಲೆ ಹಿಂಗೆ ಮಲ್ಕೊಂಡ ಸಂದರ್ಭದೊಳಗೆ ಅವ್ರು ಬಂದು ಸೇವಕರು, ಸೇನಾಧಿಪತಿ ಅಂದ್ರೆ ಅಲೆಕ್ಸಾಂಡರ್ನ ಸೇನಾಧಿಪತಿ, ಅವನಿಗೂ ದೊಡ್ಡ ಅಧಿಕಾರ ಇರ್ತದೆ, ಭಾಳ ದೊಡ್ಡ ಅಧಿಕಾರಿ ಅವನು.
ಬಂದು ಸಾಧು ಏನು ಮಲ್ಕೊಂಡಿದ್ದಲ್ಲ ದಂಡಿನಿ ಮಹರ್ಷಿ ಅವನ ಮುಂದೆ ಹಿಂಗೆ ನಿಂತ. ಆಗ ಸೂರ್ಯೋದಯ ಆಗಿತ್ತು. ಬಿಸಿಲಿಗೆ ಈ ಶರೀರವನ್ನು ಕಾಸ್ಕೋಂತ ಮಲ್ಕೊಂಡಿದ್ದ. ಅವ ಬಂದು ನಿಂತು ಕೂಡಲೇ ಅವನ ದೇಹದ ನೆರಳು ಇವನ ಮೇಲೆ ಬಿತ್ತದು. ಅವ ಹಗಾರ್ಕ ಕಣ್ಣು ತೆರೆದು ನೋಡಿದ. ನಿಂತಿದ್ದ ಅಲೆಕ್ಸಾಂಡರ್ನ ಸೇನಾಧಿಪತಿ ನಿಂತಿದ್ದ. ಕೇಳ್ದ ಸೇನಾಧಿಪತಿ, ನಿನಗೇನು ಬೇಕು ಬೇಡು ಅಂದಿವ. ಸಾಧುಗಳು ಬೇಡ್ಕೊಳಕ್ಕೆ ನಿಂತಿರ್ತಾರಂತ ಭಾಳ ಮಂದಿ ತಿಳ್ಕೊಂಡಿರ್ತಾರೆ. ನಮ್ಮ ಭಾಗದ ಜಮಖಂಡಿ ಜಮಖಂಡಿ ರಾಜ ಸಿದ್ಧಾರೂಢಕ್ಕೆ ಹೋಗಿ ನಮ್ಮ ಮಠಕ್ಕೆ ಬರ್ರಿಯಪ್ಪ ಅಂದ್ರಂತ. ಅವ್ರಂದ್ರಂತ ನಾ ಬರೋದು ಬಿಟ್ಟನಿ. ಇಲ್ರಿ ಅಪ್ಪ ನೀವು ಬರಬೇಕ್ರಿ ಅಂತ ಹಠ ಹಿಡಿದಾಗ, ಇಲ್ಲೋ ನಾ ಬರಂಗಿಲ್ಲ ಅಂತಂದಾಗ ಜಮಖಂಡಿ ಸರ್ಕಾರ ಹೇಳ್ದಂತ, ಈ ಸಾಧುಗಳಂತಂದ್ರೆ ರೊಕ್ಕದ ಮ್ಯಾಗ ಭಾಳ ಆಶೆ ಇರ್ತಾವ, ಇವುಗಟ್ಟು ರೊಕ್ಕ ಕೊಟ್ರೆ ತಾನೇ ಬರ್ತಾನಂತ ತಿಳ್ಕೊಂಡು 100 ಬಂಗಾರದ ನಾಣ್ಯಗಳನ್ನು ತಂದು ಸಿದ್ಧಾರೂಢರ ಮುಂದೆ ಹಿಡಿದಂತ. ಜಮಖಂಡಿ ರಾಜ ಸಿದ್ಧಾರೂಢರ ಮುಂದೆ 100 ಬಂಗಾರದ ನಾಣ್ಯಗಳನ್ನು ಹಿಡಿದು, ಯಪ್ಪ ಇವನ್ನ ಮಠಕ್ಕೆ ಕೊಡ್ತೀನು, ನೀ ನಮ್ಮ ಮನೆಗೆ ರಾಜ್ಯಕ್ಕೆ ಬರ್ಬೇಕ್ರಿ ಅಪ್ಪ ಅಂತಂದಾಗ ಸಿದ್ಧಾರೂಢ ಅವನು ಮುಂಡಿ ಹಿಡ್ದಂತ. ಜಮಖಂಡಿ ರಾಜನ ಮುಂಡಿ ಹಿಡ್ದ ಕರ್ಕೊಂಡು ಬಂದಂತ. ಎಲ್ಲಂತಂದ್ರೆ ಮಠದ ಮುಂದೆ ಜಾಲಿಗಿಡ ಇದ್ದು ಅಂತ. ಜಾಲಿಗಿಡಕ್ಕೆ ಬಂದು ಜಾಲಿಗಿಡ ಹಿಂಗೆ ಹಿಡಿದು ಅಳಿಗಾಡಿಸಿದ್ರ 1000 ಬಂಗಾರದ ನಾಣ್ಯಗಳು ಬಿದ್ದು ಅಂತ ಜಾಲಿಗಿಡದಾಗ. ಆ ನಂತರ ಸಿದ್ಧಾರೂಢರು ಅಂದ್ರತೆ, ಜಮಖಂಡಿ ರಾಜ ನೀನು ಸಾಧುಗಳಂದ್ರ ರೊಕ್ಕದ ಮ್ಯಾಗ ಆಸೆ ಇರ್ತಾರಂತ ನೀ ತಿಳ್ಕೊಂಡಿರ್ಬೋದು. ನನ್ನ ಮಠದೊಳಗೆ ಬಿದ್ದ ಕಲ್ಲಿನ ಹಾಳುಗಳೇನದಾವಲ್ಲ ಇವು ಶಮಂತಕ ಮನಿ ಇದ್ದಂಗದಾವ. ಇದು ಜಾಲಿಗಿಡ ಕಲ್ಪ ವೃಕ್ಷದನೋ, ನನ್ನ ಮಠದೊಳಗೆ ಏನು ಜೋಳಿಗದಲ್ಲ ಅದು ಕಾಮದೇನು ಅದ, ನಡಿ ಅಂತ ತಿಳ್ಕೊಂಡು ಬೈದು ಕಳಿಸಿದ್ರಂತ ಸಿದ್ಧಾರೂಢರು. ಹಂಗ ಏನು ಬೇಡ್ತಿ ಅಂತ ಕೇಳಿದಾಗ ಏನು ಹೇಳ್ಬೇಕ್ರಿ ದಂಡಿನಿ ಮಹರ್ಷಿ? ಅವ ಅಂದ, ನನಗೇನು ಬೇಕು ಅದನ್ನು ಕೊಡ್ತಿ? ಹಾಂ ಕೊಡ್ತೀನಿ, ಅದಕ್ಕೆ ಬಂದೀನಿ. ನಮ್ಮ ರಾಜ ಅಂದ್ರೆ ಇಡೀ ಜಗತ್ತಿನ ಅರ್ಧ ಭಾಗವನ್ನು ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್, ಅವನ ಸೇನಾಧಿಪತಿ ನಾನು. ಏನು ಬೇಡ್ತಿ ಬೇಡಂದಾಗ ದಂಡಿನಿ ಮಹರ್ಷಿ ಏನು ಮಕ್ಕೊಂಡಿದ್ಲ, ನಂದೇನು ಬೇಡಿಕೆ ಇಲ್ಲಪ್ಪ, ನೀವೊಂದಿಟ್ಟು ಸರದೆ ಅಂದ್ರೆ ಈ ಬಿಸಿಲು ಬೀಳ್ತತ್ಲ ಅದಕ್ಕಿಂತಲೂ ಸಂತೋಷ ಯಾವುದೂ ಇಲ್ಲ, ನೀ ಸ್ವಲ್ಪ ಸರದ್ ನಿಂದ್ರೆ ಇದ ನನ್ನ ಬೇಡಿಕೆ ಅಂದ. ಇದ ನನ್ನ ಬೇಡಿಕೆ, ನಾ ಬಿಸಿಲು ಕಾಸುಗಳಾಗತ್ತೆ, ನೀ ಅಡ್ಡ ನಿಂತಿಯಲ್ಲ ಸ್ವಲ್ಪ ಸರಿ ಅಂದ. ಆ ನಂತರ ಸರದು ನಿಂತ. ನಮ್ಮ ರಾಜ ಒದರಾಗತ್ತಾನ, ನಮ್ಮ ರಾಜ ಕರೆಯಾಗತ್ತಾನ, ಅಲೆಕ್ಸಾಂಡರ್ ನಿನ್ನ ಕರೆಯಾಗತ್ತಾನ, ನಿನ್ನ ಭಾಗ್ಯದ ಬಾಗಿಲು ತೆರೆದದ, ಸಾಧು ಬಾ ಅಂತಂದಾಗ ಅವ ಅಂದ, ಯಾರು ನಿಮ್ಮ ರಾಜ? ಅಲೆಕ್ಸಾಂಡರ್. ನೋಡು, ನನ್ನ ಕೆಲಸ ನಿಮ್ಮ ರಾಜನ ಹತ್ತಕೈತೋ, ನಿಮ್ಮ ರಾಜನ ಕೆಲಸ ನನ್ನ ಹತ್ತಕೈತೋ ಕೇಳ್ದವ. ಇಲ್ಲ, ನಮ್ಮ ರಾಜನ ಕೆಲಸನ ನಿನ್ನ ಹತ್ತಕೈತ, ಅದಕ್ಕೆ ನಿನಗೆ ಬಾ ಅಂದಾನ. ಅಲ್ಲೋ ತಮ್ಮ, ಯಾರ ಕೆಲಸ ಯಾರ ಹತ್ತಕೈತೆ ಅವರ ಬರ್ಬೇಕಲ್ಲೋ, ಕೆಲಸ ಇದ್ದವ್ರು ಬರ್ಬೇಕಲ್ಲ. ನನ್ನ ಕೆಲಸ ಅಂತೂ ನಿಮ್ಮ ರಾಜನ ಹತ್ತಕ್ಕಿಲ್ಲ, ನಾ ಬರಂಗಿಲ್ಲ. ಮತ್ತು ನಿಮ್ಮ ರಾಜನ ಕೆಲಸ ಏನಾದರೂ ನನ್ನ ಹತ್ತಿರಿತ್ತಂದ್ರೆ ಬಾ ನಮ್ಗ. ಅವ ಅಂದ, ನೀ ಸಾಧು ಮಹಾರಾಜ ಇಲ್ಲಿ ನೆಲದ ಮ್ಯಾಗ ಮಲ್ಕೊಂಡದಿ, ನಮ್ಮ ರಾಜ ಜಗತ್ತಿನ ಅರ್ಧ ಭಾಗವನ್ನು ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಬಂಗಾರದ ಸಿಂಹಾಸನದ ಮೇಲೆ ಕುಂತಾನ, ಅವ ಹೆಂಗೆ ಬರ್ತಾನ ಅಂದ ಕೂಡಲೇ ಅವ ಅಂದ, ಅವನ ಕೆಲಸ ಇದ್ರೆ ಬಾ ಅಣ್ಣ, ಇಲ್ಲಾಂದ್ರೆ ಬಿಡ ನಾ ಬರೋದಿಲ್ಲ. ಹೋಗಿ ಹಿಂಗೆ ಹೇಳಿದ್ವು ಅವು, ಹಿಂಗ್ರಿ ಅಂತಂದಾಗ ಅವ ಅಂದ, ನಾನ ಬಾ ಅಂತಾನ, ನಡಿಪ ಹೋಗೋಣ ಅಂತ ತಿಳ್ಕೊಂಡು ಬಂದ ರಾಜ. ಸೈನಿಕರು, ಸೇನಾಧಿಪತಿಗಳು, ಕಾಲಾಳುಗಳು ಎಲ್ಲರೂ ಬಂದು ರಾಜ ಮುಂದೆ ನಿಂತಾಗ ಅಷ್ಟರೊಳಗೆ ದಂಡಿನಿ ಮಹರ್ಷಿ ಎದ್ದು ಕುಂತಿದ್ದ. ಅವರಿಗೆ ಸಂಸ್ಕಾರ ಇರಲಿಲ್ಲ. ಮಹಾತ್ಮರಿಗೆ ಬಂದು ಕೂಡಲೇ ಮೊದಲು ಬಾಗಬೇಕು, ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ಸಂಸ್ಕಾರ ಇರಲಿಲ್ಲ. ಹಂಗೆ ನಿಂತ ಹೇಳ್ದ ಇದ್ದದ್ದು, ನನ್ನ ಗುರು ಸಾಕ್ರಟಿಸ್ ಏನು ಬೇಡನಂತಂದ್ರೆ ನಿನ್ನನ್ನು ಕರ್ಕೊಂಡು ಬಾ ಅಂತ ಹೇಳ್ಯಾನ. ಅಲ್ಲಿ ನಮ್ಮ ರಾಜ್ಯಕ್ಕೆ ನಿನ್ನನ್ನು ಕರ್ಕೊಂಡು ಬಾ ಅಂತಂದಾನ. ಬಾ ರಾಜ ಅಂತಂದಾಗ ಅವ ಅಂದ, ನಾ ಅಲ್ಲಿಗೆ ಬರ್ಬೇಕ? ನನಗೆ ಇಲ್ಲಿ ಸಿಗಲಾರದ್ದು, ನನ್ನ ಭಾರತ ದೇಶದಲ್ಲಿ ಇರಲಾರದ್ದು ನಿನ್ನ ದೇಶದಲ್ಲಿ ಅಂಥದ್ದೇನದನು ತಮ್ಮ, ಅಲ್ಲಿ ಬರಾಕ? ನನ್ನಲ್ಲಿ ಎಲ್ಲ ಅದಪ್ಪ, ನನ್ನಲ್ಲಿ ಎಲ್ಲ ಅದ, ಬರೋ ಅವಶ್ಯಕತೆ ಇಲ್ಲ. ಅವ ಅಂದ, ಸಾಧುರೇ, ಮಹಾತ್ಮರೇ, ನಾಂದ್ರೆ ಏನ ತಿಳ್ಕೊಂಡರಿ? ನಿಮಗೆ ನೋಡಕ್ಕೆ ನಾ ಸಣ್ಣವು ಕಾಣ್ತಿರ್ಬೋದು, ಆದರೆ ನಾನು ಈ ದೇಶದ ಅರ್ಧ ಭಾಗವನ್ನು, ಜಗತ್ತಿನ ಅರ್ಧ ಭಾಗವನ್ನು ಗೆದ್ದಿರತಕ್ಕಂಥ ದಿ ಗ್ರೇಟ್ ಆಫ್ ಅಲೆಕ್ಸಾಂಡರ್.
ಇಡೀ ಜಗತ್ತೇ ನನಗೆ ಬಾಗುತ್ತದ ರೀ, ನೀವೇನಂತ ತಿಳ್ಕೊಂಡಿರಿ ನನ್ನ? ಅವಂದ ಈ ಮಗ್ಗ ಸೊಕ್ಕ ಬಂದದ, ನಾ ದೊಡ್ಡ ಸಾಹುಕಾರ, ನಾ ದೊಡ್ಡ ರಾಜ ಅಂತ ಸೊಕ್ಕ ಬಂದದ, ಇವನಿಗೆ ಅದರದ ಅರಿವು ಮಾಡ್ಬೇಕಂತ ತಿಳ್ಕೊಂಡು ಎದ್ದು ನಿಂತಿರತ್ತ ದಂಡಿನಿ ಮಹರ್ಷಿಗಳು. ಅವನ ಮುಂದೆ ಎದ್ದು ನಿಂತ, ರಾಜ ಏನು ಅಂತಂದ್ರೆ ನೀನೀಗೇನು ಯುದ್ಧಕ್ಕೆ ಹೊಕ್ಕಿದ್ದೆಲ್ಲ, ಒಂದೊಂದು ದೇಶವನ್ನು ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಹೋಗುತ್ತಿದ್ದಲ್ಲ, ಗೆಲ್ಲಲಿಕ್ಕೆ ಹೋಗುವಾಗ ನೀನೊಂದು ಹಿಂಗೆ ಕಲ್ಪನೆ ಮಾಡ್ಕೋ, ನೀನೊಂದು ಹಿಂಗೆ ತಿಳ್ಕೋ. ಏನಂತಂದ್ರೆ ನೀನು ಯುದ್ಧವನ್ನು ಮಾಡ್ಕೊಂತ ಒಂದು ಕಾಡಿನೊಳಗೆ ಪ್ರವೇಶ ಆದಿ, ಒಂದು ಕಾಡಿನೊಳಗೆ ಹೋಗಿಬಿಟ್ಟು ನೀ ಯುದ್ಧವನ್ನು ಮಾಡ್ಕೊಂತ. ಕಾಡಿನೊಳಗೆ ಹೋದಾಗ 1 ಕಿಲೋಮೀಟರ್, 100 ಕಿಲೋಮೀಟರ್, 1000 ಕಿಲೋಮೀಟರ್ ಕಾಡಿನ ಮಧ್ಯದಲ್ಲಿ ಪ್ರವೇಶ ಮಾಡಿದಿ. ಸುತ್ತ ಯಾರು ಕಾಲಾಳುಗಳು, ಸೈನಿಕರು ಯಾರೂ ಇಲ್ಲ, ನೀನು ಒಬ್ಬನೇ ಹೋದಿ, ಕಾಡಿನಲ್ಲಿ ಯಾರೂ ಇಲ್ಲ. ಆಗ ನಿನಗೆ 1 ದಿನ, 2 ದಿನ, 3 ದಿನ ಅಲ್ಲೇ ಉಳಿದು ನೀರಡಿಕೆ ಆಯಿತು. ನೀರು ಕುಡಿಬೇಕಂತಂದ್ರೆ ಒಂದು ಗುಟಕ್ಕೆ ನೀರಿಲ್ಲ ಕಾಡಿನೊಳಗ. ನೀನಿನ್ನೇನು ನೀರಿರಲಿಲ್ಲ ಅಂದ್ರೆ ಸಾಯ್ತು ನನ್ನ ಪರಿಸ್ಥಿತಿಯೊಳಗೆ. ನೀರಿರಲಿಲ್ಲ ಅಂದ್ರೆ ಆಗೇನು ಮಾಡ್ತೀಯಪ್ಪ ಅಂತ ಕೇಳಿದ ದಂಡಿನಿ ಮಹರ್ಷಿ ಅಲೆಕ್ಸಾಂಡರ್ನ. ಏನು ಮಾಡ್ತೀಯ ಅಂತ ಕೇಳಿದಾಗ ಅವಂದ, ನಾ ಏನು ಮಾಡ್ರಿ, ನನ್ನ ಕುದುರೆ ಮನಗಂಡ ಕಾಟೇವಾಡಿ ಕುದುರೆ ಅದ, ನಿಮಿಷಕ್ಕೆ ಕಿಲೋಮೀಟರ್ ಗಂಟ್ಲೆ ಓಡುವಂಥದ್ದದ. ನಾನು ಕಾಡನ್ನು ಸುತ್ತಾದು ನೀರನ್ನು ಹುಡುಕಾಡ್ತೇನೆ ರೀ. ಫಸ್ಟ್ ನಾನು ಬದುಕಬೇಕಾದ್ರೆ ಮೊಟ್ಟ ಮೊದಲು ನೀರನ್ನು ಹುಡುಕಾಡ್ತೀನಿ. ಅವಂದ, ನೀರು ಹುಡುಕಾಡಕೋ ಅಂತ ಹೋಗುವಾಗ ಒಬ್ಬ ದನ ಕಾಯು ಹುಡುಗ 1 8 ಆಕಳ, 1 8 ಎಮ್ಮಿ ಬಿಟ್ಟುಕೊಂಡು ಒಂದು ತತ್ರಾಣಿಗೆ, ಆಗ ತತ್ರಾಣಿಗೆ ಅಂತ ಇರ್ತಿದ್ರು ನೀರು ಕುಡಿಯಾಕ. ಈಗೆಲ್ಲ ಅವು ಬಾಟಲ್ ಬಂದವು, ಬಾಟಲ್ದಾಗ ನೀರು ಕುಡಿತೀರಿ. ಮಣ್ಣಿನೊಳಗೆ ತತ್ರಾಣಿಯೊಳಗೆ ನೀರು ಇಟ್ಟುಕೊಂಡು ಹೊಂಟಿದ್ದ. ಅವನ ತತ್ರಾಣಿಗೆ ಒಳಗೆ 1 ಲೀಟ್ರ್ 2 ಲೀಟ್ರ್ ನೀರಿದ್ದು ಅವ ಹೊಂಟಿದ್ದ. ನೀರು ಹಿಡ್ಕಾಡ್ಕೊತ ಹೊಂಟಿದ್ದಿ. ಆಗೇನು ಮಾಡ್ತಿ ಅಂತಂದಾಗ ಅವ ಅಂದ, ಸೀದಾ ಆ ಹುಡುಗನ ತೆಕ್ ಹೋಗ್ಕೊಂಡ್ರಿ. ಫಸ್ಟ್ ಏನೂ ಮಾಡಂಗಿಲ್ಲ, ಆ ಹುಡುಗನ ತೆಕ್ ಹೋಗಿ ಕುದುರೆ ಇಳಿದು ಆ ಹುಡುಗನ ತೆಕ್ ನಿಂತ, ನನಗೊಂದಿಷ್ಟು ನೀರು ಕೊಡಪ್ಪ ಅಂತ ಕೇಳ್ತೀನಿ ನಾನು. ಆಗ ದಂಡಿನಿ ಮಹರ್ಷಿ ಅಂದ, ಅವ ನೀರು ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀಯಪ್ಪ? ನಿನಗೆ ನೀರು ಇಲ್ಲ ಅಂದವ, ಅದರಾಗೆಲ್ಲ ಕರೆ. ಆದರೆ ನಿನಗೆ ನೀರು ಕೊಡಲಿಲ್ಲ ಅಂದ್ರೆ ಏನು ಮಾಡ್ತಿ? ನಾನು ಅವನಿಗೆ ಬೇಡ್ತೀನಿ, ನೋಡಪ್ಪ ನಿನಗೆ ಏನು ಬೇಕದನ್ನು ಕೊಡ್ತೀನಿ ನಾನು. ನೀ ಬಂಗಾರ, ಮುತ್ತು, ರತ್ನ, ವಜ್ರ, ವೈಡೂರ್ಯ ನಿನಗೆ ಎಷ್ಟು ಬೇಕಷ್ಟು ಕೇಳು, ನಾನು ಕೊಡ್ತೀನಿ. ಅವ ಅಷ್ಟೆಲ್ಲ ಕೊಡ್ತೀನಂದ್ರೂ ನಿನಗೆ ನೀರು ಕೊಡಲಿಲ್ಲ ಅಂದ್ರೆ ಏನು ಮಾಡ್ತಿ? ಆಗ ಅಲೆಕ್ಸಾಂಡರ್ ಹೇಳಿದ, ನೋಡಪ್ಪ ನಾನು ಸಾಮಾನ್ಯನಲ್ಲ, ನಾನೇನು ಗೆದ್ದನಲ್ಲ, ಜಗತ್ತಿನ ಅರ್ಧ ಭಾಗವನ್ನು ಗೆದ್ದನಲ್ಲ, ಅದರೊಳಗೆ ನಾ ಗೆದ್ದದ್ರೊಳಗೆ ಅರ್ಧ ದೇಶ ಕೊಡ್ತೀನಿ ನಿನಗೆ. ಅಂದ್ರೆ ಜಗತ್ತಿನ 4ನೇ ಭಾಗ ಎಲ್ಲ ನಿನಗೆ ಕೊಟ್ಟು ಬಿಡ್ತೀನಪ್ಪ, 1 ಗ್ಲಾಸ್ ನೀರು ಕೊಡಂತ ಕೇಳ್ತೀನಿ ರೀ ಬುದ್ಧಿ. ಆಗ ದಂಡಿನಿ ಮಹರ್ಷಿ ಅಂದರು, ಆಗೂ ನಿನಗೆ ನೀರು ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀಯಪ್ಪ? ಆಗೂ ನೀರು ಕೊಡಲಿಲ್ಲ ಅಂದ್ರೆ ನಾನು ಗೆದ್ದಿರತಕ್ಕಂಥ ಜಗತ್ತಿನ ಅರ್ಧ ಭಾಗವನ್ನೆಲ್ಲ ಅವನಿಗೆ ಕೊಟ್ಟು ಬಿಡ್ತೇನೆ ರೀ, 1 ಗ್ಲಾಸ್ ನೀರು ಕೊಡಂತ ಕೇಳ್ತೀನಿ. ಆಗೂ ನೀರು ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀಯ? ಅವ ಅಂದ, ನೋಡ್ರಿ ಈಗ ನಮಗೆ ಸಂಕಟ ಹೆಂಗೆ ತಂದಿಟ್ಟರ್ರಿ, ಏನಿಲ್ಲ, ಸುಮ್ಮ ಕಲ್ಪನಾದಾಗಿದು, ಕಲ್ಪನಾದಾಗ ಅವನು ಅದಾನ, ನೀರು ಅದಾವ, ಗಂಗಾ ನದಿ ದಂಡೆಗನ ಅದಾನ, ಬೇಕಾದ್ ಮಾಡ್ಬೋದು. ಆದರೆ ಹಿಂಗೆ ನಿರ್ಮಾಣ ಮಾಡಿಬಿಟ್ಟಾರ, ಏನೂ ಇಲ್ಲ, ನಿನ್ನ ಜಗತ್ತಿನ ಗೆದ್ದ ಅರ್ಧ ಭಾಗವನ್ನೆಲ್ಲ ಕೊಟ್ಟರು ನೀರು ಕೊಡೋದಿಲ್ಲ ಅಂದ್ರೆ ಏನು ಮಾಡ್ತೀಯಪ್ಪ ಅಂದಾಗ ಅವ ಅಂದ, ಒಟ್ಟು ನನ್ನ ಒಬ್ಬನ ಬಿಟ್ಟ ಗೆದ್ದಿರತಕ್ಕಂಥ ಜಗತ್ತಿನ ಅರ್ಧ ಭಾಗ ನನ್ನ ದೇಶ ಎಲ್ಲನೂ ಕೊಟ್ಟು ಬಿಡ್ತೀನಿ ರೀ ಅಪ್ಪ, ನನಗೊಂದು ಗ್ಲಾಸ್ ನೀರು ಕೊಡ್ರಿ ಅಂತ ಕೇಳ್ತೀನಿ ರೀ ಅಪ್ಪ ಅಂತಂದಾಗ ದಂಡಿನಿ ಮಹರ್ಷಿ ಈ ಮಾತನ್ನು ಕೇಳಿದಾಗ ಈ ಕೈಯಾಗ ದಂಡ ಇತ್ತು ಅವನಿಗೆ, ಬಡಿಗೆ. ಈಗ ಅಪ್ಪ ಅವ್ರ ಕೈಯಾಗದಾವಲ್ಲ ದಂಡ ಇತ್ತು, ಜಡಿ ಬಿಚ್ಚಿದ್ದ. ಈ ಗೆದ್ದಿರತಕ್ಕಂಥ ಜಗತ್ತಿನ ಅರ್ಧ ಭಾಗವನ್ನೆಲ್ಲ ಕೊಡ್ತನು, 1 ಗ್ಲಾಸ್ ನೀರು ಕೊಡಂತ ನಾ ಕೇಳ್ತಾನ ಅಂದಾಗ ದಂಡಿನಿ ಮಹರ್ಷಿ ಹಿಂಗೆ ಕುಣೆ ಹತ್ತಿದ ಗಂಗಾ ನದಿ ಮ್ಯಾಲ. ಏನಂತಂದ್ರೆ 2 ಕಾಲ ಅಂತರ ನೆಲದ ಮ್ಯಾಗ ನಿಲ್ಲುವಲ್ಲು, ನಕ್ಕೋಂತ ಖುಷಿಯಿಂದ ಸಂತೋಷದಿಂದ 1 ಸವಣೆ ಕುಣ್ಯಾಕತ್ತಿದ. ಕುಣದು ಅವ ಅಂದ, ರಾಜ ಇದಕ್ಕೆ ಹುಚ್ಚಿಗೆ ಚಿಡಿದನ್ ನೋಡಂತವ, ಏನಾರ ಪ್ರಶ್ನೆ ಕೇಳ್ತದ, ಏನಾರ ಅಂತದ, ಮತ್ತೀಗ ಏನೂ ಅಂದಿಲ್ಲ, ತಾನ ನಕ್ಕೋತ ಕುಣ್ಯಾಕತ್ತದ. ನಿಮ್ಗೆ ಹೇಳ್ತೇನೆ ರೀ, ಮಹಾತ್ಮರು, ಸನ್ಯಾಸಿಗಳು, ಸಂತರು ಅಂತಂದ್ರೆ ಹುಚ್ಚರಂಗ ಇರ್ತಾರೆ, ಆದರೆ ನಮಗೆ ಗುರ್ತ ಹಿಡಿಯೋಕ್ಕಾಗಂಗಿಲ್ಲ. ಉಪನಿಷತ್ತಿನಲ್ಲಿ ಬರೀತಾರೆ, ಈ ದೇಶದ ಶ್ರೇಷ್ಠ ತತ್ವಜ್ಞಾನಿ ರೈಕ್ವ ಅಂತಕ್ಕಂಥವ ಹಮಾಲಿ ಮಾಡ್ತಿದ್ದ.
ಯಾರಿಗೂ ಗುರ್ತಿಡಿಯೋಕ್ಕಾಗಲಿಲ್ಲ ಅವನನ್ನು. ಇವನೊಬ್ಬ ತತ್ವಜ್ಞಾನಿ ಸಂತ ಅಂತ ತಿಳ್ಕೊಂಡು ಯಾರಿಗೂ ಗುರ್ತಿಡಿಯೋಕ್ಕಾಗಿಲ್ಲ. ವೇದದಲ್ಲಿ ಬರೀತಾರೆ ಈ ದೃಷ್ಟಾಂತವನ್ನು. ರೈಕ್ವ ಹಮಾಲಿ ಮಾಡ್ತಿದ್ರಿ, ಹಮಾಲಿ ಮಾಡ್ತಿದ್ದ, ಗುರುತಿಡಿಯೋಕ್ಕಾಗಂಗಿಲ್ಲ. ಇವ ಹುಚ್ಚರ್ಗತೆ ಏನು ಕುಣ್ಯಾಕತ್ತಿದ, ಕುಣದು ನಿಂತ. ಆಗ ಚಕ್ರವರ್ತಿ ಬಂದು ಕೇಳ್ತಾನೆ, ಯಾಕ್ರಿಯಪ್ಪ, ಯಾಕೆ ಕುಣ್ಯಾಕತ್ತೀರಿ, ಯಾಕೆ ತಾಳಿ ಬಿಡ್ಯಾಕತ್ತೀರಿ ಅಂತಂದಾಗ, ಅಲ್ಲೋ ರಾಜ, ನಿನ್ನ ಮಾತಿಗೆ ನನಗೆ ನಗಿ ಬರಾಕತ್ತದ, ನಿನ್ನ ಮಾತಿಗೆ ನಾನು ತಾಳಿ ಹೊಡೆಯಂಗಾಗತ್ತದ, ನಿನ್ನ ಮಾತಿಗೆ ನಾನು ಕುಣಿಯುವಂಗಾಗತ್ತದ ಅಂತಂದಾಗ, ಏನ್ರಿಯಪ್ಪ ನಾ ಏನು ಅಂಥದ್ದು ಮಾತು ಮಾತಾಡೀನಿ ಅಂತಂದಾಗ, ನೀ ಏನಂದಿ ಅಂತಂದ್ರೆ, ನನಗಲ್ಲಿ ಬಾ ಅಂದಲ್ಲ, ನೀನು ನಿಮ್ಮ ದೇಶಕ್ಕೆ ಬಾ ಅಂದಲ್ಲ, ನೀನು ಜಗತ್ತಿನ ಅರ್ಧ ಭಾಗವನ್ನು ಗೆದ್ದಿನಂದಿಯಲ್ಲ, ನೀನು ಭಾಳ ದೊಡ್ಡ ಶ್ರೀಮಂತ ಅಂತ ತಿಳ್ಕೊಂಡು, ಭಾಳ ದೊಡ್ಡ ರಾಜ ಅಂತ ತಿಳ್ಕೊಂಡು, ನೀ ಎಂಥ ರಾಜನೋ, ನೀ ಗೆದ್ದದು ಎಂಥ ದೊಡ್ಡ ಅಧಿಕಾರೋ ನಿಂದು, ಈಗ ಎಷ್ಟು ಕಿಮ್ಮತ್ತಾಯ್ತು ನೀನ ವಿಚಾರ ಮಾಡು. ನೀನು ಗೆದ್ದಿರತಕ್ಕಂಥ ಜಗತ್ತಿನ ಅರ್ಧ ಭಾಗದ ಕಿಮ್ಮತ್ತು ಎಷ್ಟೀಗ? ಎಷ್ಟು? ಒಂದು ಗ್ಲಾಸ್ ನೀರಿನ ಕಿಮ್ಮತ್ತದು. ದಂಡಿನಿ ಮಹರ್ಷಿ ಹೇಳ್ತಾನ, ನೀನು ಒಂದು ಗ್ಲಾಸ್ ನೀರಿಗೆ ಏನು ಕೊಡಕತ್ತಿ? ಈಗ ನೀನು ಗೆದ್ದಿರತಕ್ಕಂಥ ಜಗತ್ತಿನ ಅರ್ಧ ಭಾಗವನ್ನು ಕೊಟ್ಟು ಒಂದು ಗ್ಲಾಸ್, ನಾನು ಗಂಗಾ ನದಿ ದಂಡಿ ಮ್ಯಾಗ ಮಲ್ಕೊಂಡನಿ, ಎಷ್ಟು ನೀರದ, ನಾ ಎಷ್ಟು ಶ್ರೀಮಂತಿರ್ಬೇಕು ನಿನಕ್ಕಿಂತಲೂ. ಒಂದು ಗ್ಲಾಸಿಗೆ ಅರ್ಧ ಜಗತ್ತಂದ್ರ ಎಷ್ಟು ಗ್ಲಾಸ್ ಆಗತ್ತದ ಗಂಗಾ ನದಿ? ನಾನು ಎಷ್ಟು ಶ್ರೀಮಂತ ಅದನ್ನು ಗೊತ್ತದ ನಿನಗ? ಆಗ ಅವನ ಪಾದಕ್ಕೆ ಬಿದ್ದು ನನ್ನನ್ನು ಭಿಕ್ಷುವನ್ನಾಗಿ ಮಾಡಿಬಿಡು ಯಪ್ಪ ಅಂದ, ನನ್ನನ್ನು ತತ್ವಜ್ಞಾನಿಯನ್ನಾಗಿ ಮಾಡಿಬಿಡು ಅಂತಂದ. ಯಾರನ್ನ? ಅಲೆಕ್ಸಾಂಡರ್. ಕೊನೆಗೆ ಅಲೆಕ್ಸಾಂಡರ್ ಪ್ರಾಣ ಹೋಗಿ ಈ ದೇಶವನ್ನು ಬಿಟ್ಟು ಹೋಗುವಾಗ ತನ್ನ ಸಮಾಜದವ್ರನ್ನೆಲ್ಲರನ್ನು ಕರೆದು ಹೇಳ್ತಾನೆ, ಏನಂತಂದ್ರೆ, ನಾನು ನಿನ್ನ ಸಾಯ್ತೀನಿ, ಆದ್ರೆ ನಾ ಹೋಗುವಾಗ ಏನು ಮಾಡ್ಬೇಕಂತಂದ್ರೆ, ನನ್ನೇನು ಕಟ್ಟುತ್ತೀರಲ್ಲ, ಚಟ್ಟ ಕಟ್ಟಿ ಹೊತ್ತುಕೊಂಡು ಹೋಗ್ತಿರಲ್ಲ, ನನ್ನ ಹೆಣ ಹಾಕಿದ ಚಟ್ಟ ಯಾರು ಹೊರಬೇಕಂದ್ರೆ, ಈ ಜಗತ್ತಿನ ಶ್ರೇಷ್ಠ ಡಾಕ್ಟರ್ ಹೊರಬೇಕಂದ. ಈ ಜಗತ್ತಿನ ಶ್ರೇಷ್ಠ ಡಾಕ್ಟರ್ ಹೊರಬೇಕಂದ. ಯಾಕ ಅಂತಂದಾಗ ಇನ್ನೊಂದು ಹೇಳ್ತಾನೆ, ಮತ್ತು ನನ್ನ ಹೆಣ ತಗೊಂಡು ಹೋಗುವಾಗ ಎದರ ಮ್ಯಾಗ ಹೋಗ್ಬೇಕಂದ್ರೆ, ಮುತ್ತು ರತ್ನ ವಜ್ರ ವೈಡೂರ್ಯ ಬಂಗಾರ ರೊಕ್ಕನ ಏನು ಗಳಿಸೇನಿಲ್ಲ ಅದನ್ನೆಲ್ಲ ಒಗಿಬೇಕು, ಅದರ ಮ್ಯಾಗ ನನ್ನ ಹೆಣ ತಗೊಂಡು ಹೋಗ್ಬೇಕು. ಮೂರನೇದ್ದು ಏನಂದ್ರೆ, ನನ್ನೇನು ಚಟ್ಟಕ್ಕೆ ಕಟ್ತಿರಲ್ಲ, ನನ್ನ ಎರಡೂ ಕೈಯ ಹಿಂಗೆ ಹೊರಗೆ ಬಿಡ್ಬೇಕು, ಹಿಂಗೆ ಹೊರಗೆ ಬಿಟ್ಟ ನನ್ನ ಹೆಣ ತೊಗೊಂಡು ಹೋಗ್ಬೇಕು. ಹಿಂಗೆ ಮಾಡೋಕೆ ಬರಂಗಿಲ್ಲ, ಇಲ್ಲ ನಾನು ರಾಜ, ನಂದು ಹಿಂಗೆ ಮಾಡ್ಬೇಕಂತಂದಾಗ ಅಲ್ಲಿದ್ದ ಒಬ್ರು ಕೇಳಿದ್ರಂತ, ಯಾಕ್ರಿ ಅಪ್ಪ ಹಿಂಗೆ ರಾಜ ಹಿಂಗ್ಯಾಕಂತ ಕೇಳಿದಾಗ ರಾಜ ಹೇಳ್ತಾನೆ, ಏನಂತಂದ್ರೆ, ನಾನು ದಿ ಗ್ರೇಟ್ ಆಫ್ ಅಲೆಕ್ಸಾಂಡರ್ ಅಂತ ಅನಿಸ್ಕೊಂಡ್ರು, ಜಗತ್ತಿನ ಅರ್ಧ ಭಾಗವನ್ನು ಗೆದ್ದರು, ಕಡೆಗೆ ಯಾರೂ ನನ್ನನ್ನು ಉಳಿಸಿಕೊಳ್ಳಕ್ಕಾಗಲಿಲ್ಲ, ಸಾವಿನಿಂದ ನನ್ನನ್ನು ತಪ್ಪಿಸಲಿಕ್ಕಾಗಲಿಲ್ಲ, ಎಂತಹ ಡಾಕ್ಟರ್ಗಳಿದ್ದರೂ ನನ್ನನ್ನು ಉಳಿಸಿಕೊಳ್ಳಕ್ಕಾಗಲಿಲ್ಲ ಅಂತ ತಿಳ್ಕೊಂಡು ಜಗತ್ತಿಗೆ ಗೊತ್ತಾಗಲಿ, ಅದಕ್ಕೆ ವಿಶ್ವದ ಶ್ರೇಷ್ಠ ಡಾಕ್ಟರ್ ನನ್ನ ಹೆಣ ಹೊರಬೇಕು, ಯಾವ ಡಾಕ್ಟರಿಂದು ನನ್ನನ್ನು ಉಳಿಸೋಕ್ಕಾಗಲಿಲ್ಲ ಅಂತ ಗೊತ್ತಾಗಬೇಕು. ಮತ್ತು ನಾ ಗಳಿಸಿದ ಸಂಪತ್ತನ್ನು ಯಾಕೆ ಒಗಿಬೇಕು, ತುಳ್ಕೊತ ಹೋಗ್ಬೇಕಂದ್ರೆ, ಅದು ನನಗೆ ಎದಕ್ಕೂ ಉಪಯೋಗ ಬರಲಿಲ್ಲ. ನಾ ಗಳಿಸಿದ್ದು ನನಗೆ ಎದಕ್ಕೂ ಉಪಯೋಗ ಬರಲಿಲ್ಲ. ಯಾಕಂದ್ರೆ ನಾನು ಒಂದು ದೇಶಕ್ಕೆ ಹೋಗವ, ಅದನ್ನು ಗೆದ್ದು ತರವ, ಇಲ್ಲಿ ಇಡವ, ಮತ್ತೊಂದು ದೇಶಕ್ಕೆ ಹೋಗವ. ನಾನು ಸಂತೋಷದಿಂದ ಇರ್ಬೇಕಂತ ತಿಳ್ಕೊಂಡ ನಾನು ಯಾವತ್ತು ದುಃಖದ ಮಧ್ಯದೊಳಗೆ ಹೋದ್ನಿ, ಅದು ಉಪಯೋಗ ಬರಲಿಲ್ಲ ಅಂತ ಜನರಿಗೆ ಗೊತ್ತಾಗಲಿ. ಇನ್ನು ಕೈ ಯಾಕೆ ಹೊರಗೆ ಬಿಡಂದೆ ಅಂತಂದಾಗ ಅವ ಹೇಳ್ತಾನೆ, ಅಲೆಕ್ಸಾಂಡರ್, ನಾನು ಗಳಿಸಿದ ಆಸ್ತಿಯನ್ನು ಅದರೊಳಗೆ ಒಂದು ಬಂಗಾರದ ಒಂದು ಗುಂಜು ಬಂಗಾರ ಒಯ್ಯಕ್ಕೆ ಆಗಲಿಲ್ಲ, ಖಾಲಿ ಕೈಲೇ ಹೊಂಟಾನ ಅಲೆಕ್ಸಾಂಡರ್ ಅಂತ ಜಗತ್ತಿಗೆ ಗೊತ್ತಾಗಲಿ. ಹೋಗುವಾಗ ಖಾಲಿ ಕೈಲೇ ಹೊಂಟಾನಂತ ಜಗತ್ತಿಗೆ ಗೊತ್ತಾಗಲ್ಲ ಅಂತೇಳಿ ಅಲೆಕ್ಸಾಂಡರ್ನಿಗೆ ಗೊತ್ತಾಯಿತು. ಅದಕ್ಕೆ ಯವ್ವ, ಖುಷಿಯಿಂದ ಸಂತೋಷದಿಂದ ಇರಬೇಕಾದ್ರೆ ರೊಕ್ಕ ಬೇಕಾಗಿಲ್ಲ, ದೊಡ್ಡ ಕಾರ್ಗಡೆನೇ ಬೇಕಾಗಿಲ್ಲ, ಆನಂತರ ದೊಡ್ಡ ಮಣಿನ ಬೇಕಾಗಿಲ್ಲ. ನಾವೇನಂದ್ರೆ ಗುಡಿಸಲದೊಳಗೆ ನಿನ್ನ ಗಂಡನ ಜೊತೆಗೆ, ನಿನ್ನ ಹೆಂಡತಿಯ ಜೊತೆಗೆ, ನಿನ್ನ ಮಕ್ಕಳ ಜೊತೆಗೆ, ನಿನ್ನ ತಾಯಿ ಜೊತೆಗೆ ಸುತ್ತೂರಿಗೆ ಕುಂತು ಒಂದ ತಾಟ ತಗೊಂಡು ಎಲ್ಲರಿಗೆ ನೀಡಿ, ಎಲ್ಲರ ಬಾಯಿಯೊಳಗೆ ಹಾಕಿ, ನೀನು ಒಂದು ತುತ್ತು ಬಾಯಿಯೊಳಗೆ ಹಾಕಿ ಅವ್ರನ್ನ ನೋಡ್ಕೊಂತ ಉಂಡಿ ಅಂತಂದ್ರೆ ಇದಕ್ಕಿಂತಲೂ ಸಂತೋಷ ಜಗತ್ತಿನೊಳಗೆ ಎಲ್ಲಿಯೂ ಇಲ್ಲ.
ನೀವು ಸಂತೋಷವನ್ನು ಮನ್ಯಾಗ ಹಾಳು ಮಾಡಕತ್ತೀರಿ, ಹೊರಗೆ ಹುಡುಕಾಡಕತ್ತೀರಿ. ಎಲ್ಲಿ ಸಿಗುತ್ತದೆ ಸಂತೋಷ? ಸಿಗೋದಿಲ್ಲ ತಾಯಂದಿರ. ಜೀವನದೊಳಗೆ ಸಂತೋಷ ಅಂತಂದ್ರೆ ಅದು ಹೊರಗಿಲ್ಲ, ಬಹುತೇಕ ನಮ್ಮ ಒಳಗದ. ಅದಕ್ಕೆ ನಿಜಗೊಂಡ್ರು ಅಂತಾರಲ್ಲ, ಏನಂತಂದ್ರೆ ಎಲ್ಲವನಾರೈದು ನೋಡಲಿಲ್ಲೆನಿಸಿದ ನೇಹ ಎಲ್ಲಿ ನೆಲೆಸುವುದು? ತನ್ನಲ್ಲಿ. ಅದರಿಂದ ಸುಖವೇ, ನಿಜ ಸುಖವೇ ನಿಖಿಳವೆನಿಸದ ಏಕಮುಖವಾಗಿರೆನ್ನೊಳು. ನಿಜಗೊಂಡ್ರು ಬರೀತಾರೆ. ಆ ರೀತಿಯಿಂದ 9 ದಿನಗಳ ಪರ್ಯಂತರವಾಗಿ ತಾವೆಲ್ಲ ಭಾಳಷ್ಟು ಸುಂದರವಾದ ಪ್ರವಚನವನ್ನು ಕೇಳಿರಿ ತಾಯಂದಿರ. ಮತ್ತು ನಾಳೆ ಹೊಕ್ಕಿರೇನ್ರಿ ಸ್ವಾಮಿ ಅಂತಂದ್ರೆ, ಹಾಂ ನಾವು ಹೊಂಟೀವ್ರಿ. ಯಾಕಂದ್ರೆ ಮತ್ತೊಂದು ಕಡೆ ಪೆಂಡಾಲ್ ಹೊಡೆದಾರ್ರಿ ನಮಗೀಗ. ಮತ್ತೊಂದು ಕಡೆ ಪೆಂಡಾಲ ವೇದಿಕೆ ತಯಾರದ. ಇಲ್ಲೇ ನಾಳೆ ಇವತ್ತು 22, ನಾಳೆ 23, 24ಕ್ಕೆ ಮಂಟಾಳ ಅಂತ ತಿಳ್ಕೊಂಡು ಅಲ್ಲಿ ದೊಡ್ಡ ಕಾರ್ಯಕ್ರಮ ಅದ. ಅಲ್ಲಿ 11 ದಿವಸ ಪ್ರವಚನ. ಅದು ಮುಗಿದು ಮರುದಿವ್ಸನ ನಮ್ಮ ಅತನಿ ಗಚ್ಚಿನ ಮಠದ ಶಿವಯೋಗಿಗಳ ಮಠದೊಳಗೆ, ಅದು ಮುಗಿದ ಕೂಡಲೇ ಹಾವೇರಿ, ಅದು ಮುಗಿದ ಕೂಡಲೇ ಮಣಕವಾಡ. ಹಿಂಗೆ ಬಿಡು ಇರಲಾರ್ದ ಕಾರ್ಯಕ್ರಮಗಳ ಮಧ್ಯದೊಳಗೆ ನಮಗಿರ್ತಾವೆ. ನಾವು ಅದಕ್ಕೆ ನಾಳೆ